ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಅಕ್ಷಯಕಲ್ಪದಲ್ಲೇ ನಾವು ಇವತ್ತು ಇನ್ನೊಂದು ಪ್ರೊಡಕ್ಷನ್ ಯೂನಿಟ್ ಹತ್ರ ಬಂದಿದ್ದೀವಿ. ಇಲ್ಲಿ ಕೊಬ್ಬರಿ ಎಣ್ಣೆನ ಹೇಗೆ ತಯಾರು ಮಾಡ್ತಾರೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇದು ಎಂಟ್ರೆನ್ಸ್. ನಾವು ಇವಾಗ ಎಂಟ್ರಾಗಿದ್ದೀವಿ ನಾವು. ಸೊ ಒಳಗಡೆ ಕೊಬ್ಬರಿ ಎಣ್ಣೆನ ಪ್ಯಾಕಿಂಗ್ ಆಗ್ತಾಯಿದೆ. ಸೊ ಆ ಗ್ಲಾಸ್ ಹೌಸ್ ಒಳಗಡೆ ಇವಾಗ ಒಳಗಡೆ ಎಂಟ್ರಾಗಿದ್ದ ತಕ್ಷಣ ಫಸ್ಟ್ ರೈಟಲ್ಲಿ ನಮಗೆ ಗ್ಲಾಸ್ದೊಂದು ರೂಮ್ ಕಾಣಿಸುತ್ತೆ. ಅದರೊಳಗಡೆ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ದು ಒಂದು ಪ್ರೊಡಕ್ಷನ್ ಮೆಷಿನ್ ಇದೆ. ಅದೇನು ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ನಾವು ಅದು ರೈಟ್ ಸೈಡಲ್ಲಿರೋದು. ಆಮೇಲೆ ಸ್ಟ್ರೈಟಲ್ಲಿ ಹೋಗ್ತಾ ಇರುವಾಗ ನಮಗೆ ಈ ಬಾಕ್ಸಸ್ ಎಲ್ಲ ಇದೆ. ಈ ಬಾಕ್ಸಸ್ಸಲ್ಲೆಲ್ಲ ಆಲ್ರೆಡಿ ಪ್ಯಾಕ್ ಆಗಿದೆ. ಅದು ಪ್ಯಾಕ್ ಆಗಿರುವಂಥ ಇದು. ಮತ್ತು ನೋಡಿ, ಇಲ್ಲಿ ಇವಾಗ ನೀವು ಮೇಲ್ಗಡೆ ನೋಡ್ಬೋದು. ಅಂದರೆ ಇಲ್ಲಿ ಆ್ಯಕ್ಚುಲಿ ಗ್ಲಾಸ್ ಬಾಟಲ್ನ ಪ್ಯಾಕ್ ಮಾಡಿ ಇವಾಗ ಕೋಕೋಕೋಲಾದೆಲ್ಲ ಮುಂಚೆ ಬಾಟ್ಲ್ ಬರ್ತಾಯಿತ್ತು ಗೊತ್ತಾ, ಒಂದು ಕ್ರೇಟ್ ಒಳಗಡೆ ಕೋಕೋಕೋಲಾ ಬಾಟ್ಲನ್ನೆಲ್ಲ ಇಡ್ತಾಯಿದ್ರು. ಸೊ ಅದೇ ಥರದ್ದು ಇಟ್ಟಿದ್ದಾರೆ. ಇಲ್ಲೊಂದು ಸಪ್ರೇಟ್ ರೂಮ್ ಇದೆ. ಈ ರೂಮಲ್ಲಿ ಅವರು ಬಾಕ್ಸಸ್, ಆ ಕ್ರೇಟಲ್ಲಿರೋ ಆ ಕ್ರೇಟ್ ಫಿಲ್ ಆಗಿರೋ ಬಾಟ್ಲನ್ನ, ಆ ಕ್ರೇಟ್ನ ಅಲ್ಲಿ ತೊಗೊಂಬಂದು ಇಟ್ಟಿದ್ದಾರೆ. ಇಲ್ಲಿ ಕೊಬ್ಬರಿಗಳು. ಸೊ ಇವ್ರದ್ದು ಹೇಗೆ ಆರ್ಗನೈಸ್ ಆಗಿದೆ ನೋಡಿ. ಬ್ಲೂ ಕಲರ್ ಕ್ರೇಟಲ್ಲಿ ಬಾಟಲ್ಸ್ ಇಟ್ಟಿದ್ದಾರೆ. ಗ್ರೀನ್ ಕಲರ್ ಕ್ರೇಟಲ್ಲಿ ಅವರು ಆ ಕೊಬ್ಬರಿಗಳನ್ನ ಇಟ್ಟಿದ್ದಾರೆ. ಫಸ್ಟು ಏನು ಮಾಡ್ತಾರೆ ಅಂದರೆ, ಈ ಥರ ಮೇಲ್ಗಡೆ ಅವರು ತೆಂಗಿನಕಾಯಿನ ಇಟ್ಟಿರ್ತಾರೆ. ಇದು ಸ್ಟೋರೇಜ್ಗೋಸ್ಕರ. ಸೊ ಅಲ್ಲಿ ಸ್ಪೇಸ್ ಸೇವ್ ಆಗುತ್ತೆ ಅವ್ರಿಗೆ. ಕೆಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಮೇಲ್ಗಡೆ ಲೇಯರಲ್ಲಿ ಕೊಬ್ಬರಿಗಳನ್ನ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಹಳೆ ಕಾಲದಲ್ಲಿ ನೀವು ಇವಾಗ ಹೆಂಚಿನ ಮನೆಯಲ್ಲೆಲ್ಲ ಅಟ್ಟ ಅಂತ ಇರ್ತಾಯಿತ್ತು. ಅಟ್ಟದಲ್ಲೇ ಸ್ಟೋರ್ ಮಾಡಿರ್ತಾಯಿದ್ರು. ಆ ಕೊಬ್ಬರಿ ಒಣಗೋದಕ್ಕೆ ನೀವು ಒಲೆ ಉರಿಸ್ತಾಯಿದ್ರಿ ಗೊತ್ತಾ. ಒಲೆ ಉರಿಸುವಾಗ ಹೊಗೆ ಮೇಲೆ ಹೋಗುತ್ತಲ್ಲ, ಹೊಗೆ ಮೇಲೆ ಹೋದಾಗ ಈ ಕೊಬ್ಬರಿಗಳು ಬೇಗ, ಅಂದರೆ ತೆಂಗಿನಕಾಯಿಗಳು ಕೊಬ್ಬರಿಯಾಗಿ ಕನ್ವರ್ಟ್ ಆಗ್ತಾಯಿತ್ತು. ಅದು ಬೇಗ ಒಣಗ್ತಾಯಿತ್ತು ಅಲ್ಲಿ. ಸೊ ಆ ಕಾನ್ಸೆಪ್ಟು ಲೈಕ್ 2 ವರ್ಕ್ ಆಗ್ತಾಯಿತ್ತು. ಸೊ ಸೇಮ್ ಕಾನ್ಸೆಪ್ಟು ಇವರು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇವರು ಫಸ್ಟು ಈ ತೆಂಗಿನಕಾಯಿ ಒಣಗಿದ ತಕ್ಷಣ ಅದನ್ನ ಕಟ್ ಮಾಡಿ ಕೊಬ್ಬರಿನ ತೆಗೆದ್ಬಿಟ್ಟು ಆ ಗ್ರೀನ್ ಕಲರ್ ಕ್ರೇಟ್ ಒಳಗಡೆ ಹಾಕಿ ಇಡ್ತಾ ಇದ್ದಾರೆ. ನೋಡಿ, ಗ್ರೀನ್ ಕಲರ್ ಕ್ರೇಟು. ಹೊರಗಡೆ ಕೂಡ ನೋಡಿ, ತೆಂಗಿನಕಾಯಿ ಬಂದು ಸ್ಟೋರ್ ಮಾಡ್ತಾಯಿದ್ದಾರೆ. ಹೊರಗಡೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಿ. ನೋಡಿ ಕೊಬ್ಬರಿ ಹೇಗಿದೆ ಅಂತ. ಇಲ್ಲ, ತೆಗಲಿಲ್ಲ. ಗ್ಲಾಸ್ ಬಾಟಲ್ ಎಲ್ಲ ತೆಗಿಲಿಲ್ಲ. ಗ್ಲಾಸ್ ಬಾಟ್ಲ್ ಅಲ್ಲ, ತೆಗಿಲಿಕ್ಕೆ ಹೋಗಿಲ್ಲ. ಹತ್ರ ವೆರಿ ಕನ್ವೀನಿಯಂಟ್. ಯಾಕಂದರೆ ನಮ್ಮ ಮನೆ ಗ್ಲಾಸ್ ಬಾಟ್ಲ್ ಎಲ್ಲ ಗ್ರಾಸರಿ ಇದನ್ನು ನಂದು 200 ml, 100 ml, 500, 1 kg, 2 kg ಎಲ್ಲರೂ ಗ್ಲಾಸ್. ಪ್ಲಾಸ್ಟಿಕ್ ಆಗಲಿ ಮತ್ತು ಅವಲ್ಲ ತೀರದ ಬಾಟಲ್ ಕನ್ನ ಅಲ್ಲ, ಇದು ಅದು ಬೆಳ್ಳಿದು ಹಾಲಿನ ಥರ ಗಟ್ಟಿಯಾಗಿರೋದು. ಹಾಂ. ಅದೇ ಬಾಟ್ಲದ್ದು ಪ್ಯಾಕೇಜಿಂಗ್ ಮೆಟೀರಿಯಲ್ಸ್. ಗಮ್ ಅಂತ ಕೊಬ್ಬರಿ ಸ್ಮೆಲ್ನ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ಕೊಬ್ಬರಿದು ಕಂಪ್ಲೀಟ್ ಯೂನಿಟ್ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ.
ಈ ವಿಡಿಯೋ ಬರ್ಪ ಎಲ್ಲ ಯೂಟ್ಯೂಬ್ಡು ಎಲ್ಲ ಬರ್ಪಾಯಿ ನೂಕುವರೆ ಓಕೆ ರಿಜ್ಜ ಸೊ ಅಲ್ಲಿ ಇನ್ನೊಂದು ಟೀಮ್ ಅಂತು ನಾವು ಇವಾಗ ಅಲ್ಲಿಂದ ಹೊರಗಡೆ ಬಂದು ಸ್ವಲ್ಪ ಗಾರ್ಡನ್ ಹತ್ರ ವಾಕ್ ಮಾಡ್ತಾ ಇದ್ವಿ. ಎನಿವೇಸ್ ತುಂಬಾ ಟೈಮ್ ಇತ್ತು ನಮ್ಮ ಹತ್ರ, ಸೊ ಹಾಗಾಗಿ ಒಂದು ವಾಕ್ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ಇನ್ನೊಂದು ಫ್ಯಾಮಿಲಿಯವ್ರು ಬಂದಿದ್ದರು. ಅವರಲ್ಲಿ ಒಂದು ಹಸ್ಬೆಂಡು, ವೈಫು ಮತ್ತು 3-4 ಮಕ್ಕಳಿದ್ರು. ಸೊ ಎಲ್ಲರೂ ಒಟ್ಟಿಗೆ ಸೈಕಲ್ ರೈಡ್ ಮಾಡ್ತಾಯಿದ್ರು. ಸೊ ಒಬ್ಬರು ಬುರ್ಕಾ ಹಾಕ್ಕೊಂಡು ಕೂಡ ಸೈಕಲಲ್ಲಿ ಇವಾಗ ತಾನೇ ರೈಡ್ ಮಾಡ್ಕೊಂಡು ಹೋದರು. ಸೊ ಅಲ್ಲಿ ಸೈಕಲಲ್ಲಿ ರೈಡ್ ಮಾಡೋದೇ ಒಂದು ಮಜಾ ಹೇಳಬೇಕಂದ್ರೆ, ಬಿಕಾಸ್ ಅಷ್ಟು ಸ್ಪೇಷಿಯಸ್ ಆಗಿದೆ. ಹೀಗೆ ಸಣ್ಣ ಪುಟ್ಟ ಡಿಸ್ಕಷನ್ ನಂತರ ಸ್ವಲ್ಪ ಅಲ್ಲಿ ಉಯ್ಯಾಲೆ ಇತ್ತು. ಉಯ್ಯಾಲೆಯಲ್ಲಿ ಎಲ್ಲರೂ ಕೂತ್ಕೊಂಡು, ಅಂದರೆ ಮಕ್ಕಳು ಅಂದರೆ ಕೂತ್ಕೊಂಡು ಉಯ್ಯಾಲೆಯಲ್ಲಿ ಆಟ ಆಡ್ಬೋದು. ಸೊ ಅಲ್ಲಿ ಕೂತ್ಕೊಂಡು ಉಯ್ಯಾಲೆಯಲ್ಲಿ ಜಾಸ್ತಿ ಇದು ಮಾಡಿದ್ರೆ ಕಾಲು ತಗ್ಲುತ್ತೆ ಅಂತ ನಮ್ಮ ವೈಫು ಅವ್ರ ಬ್ರೈನ್ ಯೂಸ್ ಮಾಡಿ ಮೇಲೆ ನಿಂತ್ಕೊಂಡು ಉಯ್ಯಾಲೆಲ್ಲ ಆಟ ಆಡೋಕ್ಕೆ ಶುರು ಮಾಡಿದ್ರು. ಬಟ್ ಜಾಸ್ತಿ ಸ್ವಿಂಗ್ ಆಗಲಿಲ್ಲ, ಅದು ಸ್ಲೋ ಆಗಿ ಸ್ವಿಂಗ್ ಆಗ್ತಾಯಿತ್ತು, ಬಟ್ ಪೀಸ್ಫುಲ್ ಆಗಿತ್ತು. ನಿಮಗೆ ಈ ಹಳ್ಳಿ ಕಡೆ, ಹಳ್ಳಿ ವಾತಾವರಣದಲ್ಲಿ ಗ್ರೀನರೀಸ್ ಇರುತ್ತಲ್ಲ, ಗ್ರೀನರಿ ಇರುವಾಗ ಅಂದರೆ ಬ್ರೀಸ್ ಅಂದರೆ ಗಾಳಿ ಫ್ಲೋ ಇರುತ್ತೆ, ಗ್ರೀನರೀಸ್ ಇರುತ್ತೆ, ಅವೆಲ್ಲ ಕೂಲ್ ವೆದರ್ ಇರುತ್ತೆ. ಆ ಟೈಮಲ್ಲಿ ಸ್ಲೋ ಆಗಿ ಒಂದು ಸ್ವಿಂಗ್ ಆಗುವಾಗ, ಉಯ್ಯಾಲೆಯಲ್ಲಿ ಸ್ಲೋ ಆಗಿ ನೀವು ಸ್ವಿಂಗ್ ಆಗುವಾಗ ಅದೊಂದು ಫೀಲೇ ಬೇರೆ. ಇನ್ ಕೇಸ್ ನೀವೇನಾದರೂ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯೆನ್ಸು. ಇನ್ ಕೇಸ್ ನೀವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾವು ಜಸ್ಟ್ ಆ ಕಡೆನೇ ಒಂದು ವಾಕ್ ಮಾಡ್ಕೊಂಬಂದೆ ನಾನು. ಅವ್ರು ಹೇಗಿದ್ದರು, ಇಬ್ಬರು ಲೇಡೀಸ್ ಇದ್ದಾರಲ್ಲ, ಅವ್ರು ಮಾತಾಡ್ಕೊಂಡ್ಲಿ ಅಂದ್ಬಿಟ್ಟು ನಾನು ಸೈಡಿಗೆ ವಾಕ್ ಮಾಡ್ಕೊಂಬಂದೆ. ಬಿಕಾಸ್ ನನಗೆ ಮೇಯ್ನಾಗಿ ಇಲ್ಲಿ ಸೈಕಲ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಹುಡುಗರು, ಅವ್ರದ್ದೊಂದು ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಈ ಕಡೆ ಒಂದು ವಾಕ್ ಬಂದೆ. ಸೊ ಇವಾಗ ಆ ಹುಡುಗರು ಇಲ್ಲಿ ತುಂಬಾ ಫಾಸ್ಟಾಗಿ ಓಡಿಸ್ತಾ ಇದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು 3-4 ಜನ ಇದ್ದರು, ತುಂಬ ಎಂಜಾಯ್ ಮಾಡ್ತಾಯಿದ್ರು ಆ ಏರಿಯಾನ. ಸೈಕಲು ಅಂದರೆ ಬೆಂಗಳೂರಲ್ಲಿ ಯೂಶ್ವಲಿ ಜಾಸ್ತಿ ಸ್ಪೇಸ್ ಸಿಗಲ್ವಲ್ಲ, ಈ ಥರ ನಾವು ಸೈಕಲ್ ರೈಡ್ ಮಾಡ್ಕೊಂಡು ಹೋಗಬೇಕು ಅಂದ್ರೂ ಎಷ್ಟೊಂದು ಸ್ಪೇಸ್ ಸಿಗಲ್ಲ. ಸೊ ಇವರಂತೂ ತುಂಬಾ ಎಂಜಾಯ್ ಮಾಡಿದ್ರು. ಇವ್ರು ಎಂಜಾಯ್ ಮಾಡೋದನ್ನ ನೋಡಿ ಇವ್ರು ಎಂಜಾಯ್ ಮಾಡೋ ಫೀಲ್ನೇ ನಾನು ಎಂಜಾಯ್ ಮಾಡ್ತಿದ್ದೆ ಆ್ಯಕ್ಚುಲಿ. ನೋಡಿ ಇವರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಹುಡುಗದ್ದು ಸ್ಲೋ ಮೋಷನ್ ವೀಡಿಯೋನ ಕ್ಯಾಪ್ಚರ್ ಮಾಡಿಬಿಟ್ಟು ನಾನು ಡೇನ ಅಂತೂ ತುಂಬ ಎಂಜಾಯ್ ಮಾಡಿದೆ. ಈ ವಿಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನೀವು ವಿಡಿಯೋ ಎಂಜಾಯ್ ಮಾಡಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಸಬ್ಬಾಷ್ ಅಂತ ಕಮೆಂಟ್ ಮಾಡಿ, ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಮುಂದಿನ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನೋಡಿ ಈ ಹುಡುಗನ ನೋಡಿ, ಸ್ಟೈಲ್ ನೋಡಿ, ಒಂದು ಕೈಯಲ್ಲಿ ಓಡಿಸ್ಕೊಂಡು ಬ್ಯಾಗ್ ಹೇಳ್ಕೊಂಡು ಫುಲ್ ಎಂಜಾಯ್ ಮಾಡ್ತಾವನೆ. ಇದೇ ಥರ ನೀವು ಕೂಡ ಎಂಜಾಯ್ ಮಾಡಿ. ಲೈಫಲ್ಲಿ ಯಾವಾಗಲೂ ನಾವು ಖುಷಿಯಾಗಿರಬೇಕು, ಸಾಕು.